ನೋಡಿ, ಈಗ ರಾಜ್ಯದಲ್ಲಿ ಹಕ್ಕಿ ಜ್ವರದ ಭೀತಿ ಶುರುವಾಗಿದೆ. ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿಯಲ್ಲಿ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೂಡ ಈಗ ಜಿಲ್ಲಾಡಳಿತಗಳು ಹೊರಡಿಸಿದ್ದಾವೆ. ಅಂದರೆ ಹಕ್ಕಿ ಜ್ವರ ಬರದಂತೆ ತಡೀಲಿಕ್ಕೆ ಏನೇನು ಮಾಡಬೇಕು ಅಂತೇಳಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಎಲ್ಲೆಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಳ್ಳಬಹುದು ಮುಂದೆ ಅಲ್ಲೆಲ್ಲೂ ಕೂಡ ಇದು ಅನ್ವಯ ಆಗುತ್ತೆ. ಹಕ್ಕಿ ಜ್ವರ ಬಂತು ಅಥವಾ ಗೊತ್ತಾಯಿತು, ಅದರ ಲಕ್ಷಣ ಇದ್ದಾವೆ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ 1 ಕಿಲೋಮೀಟರ್ ವ್ಯಾಪ್ತಿ ಅಂತ ಹೇಳಿದ್ರೆ ಅಲ್ಲಿ ಸೋಂಕಿತ ಪ್ರದೇಶವಾಗಿ ಗುರುತಿಸಬೇಕು. ಅಂದರೆ 3 ಕಿಲೋಮೀಟರ್ ವ್ಯಾಪ್ತಿನ ಕೋಳಿ ಫಾರ್ಮ್ ಸುತ್ತಮುತ್ತ ಜ್ವರ ಪತ್ತೆಯಾದಂಥ 1 ಕಿಲೋಮೀಟರ್ ವ್ಯಾಪ್ತಿಯ ಕೋಳಿ ಕೊಂದು ನೋಡಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ಪತ್ತೆಯಾಗಿದೆ. ಅಂದರೆ ಎಲ್ಲ ಪೌಲ್ಟ್ರಿ ಫಾರ್ಮಕ್ಕೆ ಏನಿರ್ತವೆ ಕೋಳಿ ಫಾರ್ಮು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಕೋಳಿಗಳನ್ನು ಕೊಂದು ಮೊಟ್ಟೆ ಸಮೇತ ಹೂತು ಹಾಕಬೇಕು ಮಣ್ಣಲ್ಲಿ. ಇದು ಮಾರ್ಗಸೂಚಿಲಿ ಇರೋದು. ಕಾರ್ಮಿಕರು ಅಂದರೆ ಆ ಕೋಳಿಯನ್ನು ಕೊಲ್ಲೋರು, ಅದನ್ನು ಹೂಳೋರು PPE ಕಿಟ್ ಕೋವಿಡ್ ಟೈಮ್ನಲ್ಲಿ ಧರಿಸ್ತಿದ್ವಲ್ಲ ಅದನ್ನು ಧರಿಸ್ಕೊಳ್ಬೇಕು. 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪೌಲ್ಟ್ರಿ ಮತ್ತು ಮೊಟ್ಟೆ ಅಂಗಡಿಗಳೆಲ್ಲವನ್ನು ಕೂಡ ಮುಚ್ಚಬೇಕು ಹಕ್ಕಿ ಜ್ವರ ಬಂದ ನಂತರ. ಇನ್ನು ಕೋಳಿಯನ್ನು ಹೂತ ನಂತರ ಕಾರ್ಮಿಕರು ಏನು ಮಾಡಬೇಕು ಅಂತ ಹೇಳಿದ್ರೆ 10 ದಿನಗಳ ಕಾಲ ಅವರು ಐಸೋಲೇಟ್ ಆಗಬೇಕು. ಕೋವಿಡ್ ಟೈಮ್ನಲ್ಲಿ ಐಸೋಲೇಷನ್ ಆಗ್ತಿತ್ತಲ್ಲ ಹಂಗಾಗಬೇಕು. ಯಾವುದೇ ರೀತಿಯ ಜ್ವರ ಕಂಡು ಬಂದರೂ ಕೂಡ ತಕ್ಷಣ ವೈದ್ಯರನ್ನು ಸಂಪರ್ಕ ಮಾಡಬೇಕು. ನೋಡಿ, ಹಕ್ಕಿ ಜ್ವರ ಈ ಹಿಂದೆ ನೋಡಿದ್ವಿ ನಾವು, ಹಂದಿ ಜ್ವರ, ಹಕ್ಕಿ ಜ್ವರ ಇವೆಲ್ಲವೂ ಕೂಡ ಬಂದಂಥ ಸಂದರ್ಭದಲ್ಲಿ ಜನರಲ್ಲಿ ಬಹಳ ಭಯ ಕಾಡ್ತಾ ಇತ್ತು. ಹಕ್ಕಿ ಜ್ವರ ಹೇಗೆ ಬರುತ್ತೆ, ಯಾವ ಹಕ್ಕಿಯಿಂದ ಬರುತ್ತೆ, ಕೋಳಿ ಚಿಕ್ಕಂತಿನಿಂದ ಬರುತ್ತಾ, ಅದು ಆರಂಭ ಆಗೋದು ಬೇರೆ, ಆದರೆ ಅದು ಕೋಳಿಗಳಲ್ಲಿ ಕಾಣಿಸಿಕೊಳ್ಳೋದು ಬಹಳ ವೇಗವಾಗಿ ಹರಡುತ್ತೆ. ಹಾಗಾಗಿನೇ ನಮ್ಮ ಜನ ಈಗ ಸಿಕ್ಕಾಪಟ್ಟೆ ಭಯ ಬೀಳ್ತಾ ಇದ್ದಾರೆ. ಚಿಕನ್ ರೇಟ್ ಕಡಿಮೆ ಆಗ್ಬೋದಾ, ನಾವು ನೋಡಿ ಹಕ್ಕಿ ಜ್ವರ ಬರಲಿ ಬಿಡಲಿ ಚಿಕನ್ ಅಂತರೂ ತಿಂದೇ ತಿಂತೀವಿ, ರೇಟ್ ಕಡಿಮೆ ಆಗುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿ ಕೂಡ ಇದ್ದಾರೆ. ಬಟ್ ಈ ಚಿಕನ್ ತಿನ್ನುವಂತಹ ಮಾದರಿ ಕೂಡ ಕೆಲವೊಂದಿಷ್ಟು ನಿಯಮಗಳಿದ್ದಾವೆ. ಬೇಯಿಸಿ ತಿನ್ನುವಂಥದ್ದು ಕರೆಕ್ಟ್ ಜಾಸ್ತಿಯಾಗಿ, ಜೊತೆಗೆ ಆ ಕಟ್ ಮಾಡುವಂಥ ಒಂದು ವಿಧಾನ ಹೇಗಿರುತ್ತೆ, ಅಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆಯಾ ಇಲ್ವಾ, ಎಲ್ಲಿಂದ ತರಿಸ್ಕೊಂಡಿದ್ದಾರೆ, ಇದೆಲ್ಲವನ್ನು ಕೂಡ ಚಿಕನ್ ಅಥವಾ ನಾವೇನು ಕೋಳಿ ತೆಗೆದುಕೊಳ್ಳೋಕೆ ಹೋಗಿರ್ತಾರೆ ಅವರು ಮಾಹಿತಿನ ಪಡೆದುಕೊಳ್ಬೇಕಾಗತ್ತೆ. ಯಾಕಂದರೆ ಇದು ಒಂದು ಸಾರಿ ಹಬ್ತು ಅಂತ ಹೇಳಿದ್ರೆ ಖಂಡಿತವಾಗಲೂ ಅದನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಇದೆ. ಕರ್ನಾಟಕದಲ್ಲಿ ಈ ಹಿಂದೆ ಹಕ್ಕಿ ಜ್ವರ ಕಂಡು ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗಿತ್ತು. ಅದು ಜಿಲ್ಲೆಯಿಂದ ಜಿಲ್ಲೆಗೆ ಹಬ್ಬಿ ಒಂದು ರೀತಿ ಸಾಂಕ್ರಾಮಿಕ ಹರಡುವಂಥ ಹಾಗೆ ಜನರಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು. ಬಟ್ ಈಗ ಜನರು ಕೂಡ ಸಹಕಾರವನ್ನು ಕೊಡಬೇಕಿದೆ ಎಲ್ಲವಕ್ಕೂ ಕೂಡ. ಎಸ್